ಘಾಟಿ ಸಿನಿಮಾ ರಿಲೀಸ್ ಆಗ್ತಿದೆ. ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಮೊದಲನೇದಾಗಿ ರಿಲೀಸ್ ಆಗ್ತಿದೆ. ಈ ಒಂದು ಡಿಸ್ಟ್ರಿಬ್ಯೂಷನ್ನ ಪುಷ್ಪ ಅರುಣ್ ಕುಮಾರ್ ಅವರು ತಗೊಂಡಿದ್ದಾರೆ. ಸೊ ಈಗ ಅವ್ರು ನಮ್ಮ ಜೊತೆ ಇದ್ದಾರೆ. ಘಾಟಿ ಸಿನಿಮಾದ ಬಗ್ಗೆ ಕೇಳೋಣ. ಅಮ್ಮ ನಮಸ್ತೆ. ಈ ಹಿಂದೆ ನಿರ್ಮಾಪಕಿಯಾಗಿ ಬಂದ್ರಿ ಕೊತ್ತಲವಾಡಿ ಮೂಲಕ, ಈಗ ಘಾಟಿ ಮೂಲಕ ಬರ್ತಿದ್ದೀರಾ. ಸೊ ಹೊಸ ಅನುಭವ, ಸವಾಲುಗಳು ಅಂತ ಬಂದಾಗ ಯೂಶಲ್ ಆಗಿ ಮೊದಲನೇ ಅನುಭವ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿ ಏಳು ಬೀಳು ಇದ್ದೇ ಇರುತ್ತೆ. ಆ್ಯಂಡ್ ಎಲ್ಲದನ್ನು ಕೂಡ ದಾಟ್ಕೊಂಡು ಬರಬೇಕಾಗತ್ತೆ. ಅದರಲ್ಲೂ ಹೆಣ್ಣು ಅಂತ ಹೇಳಿದ್ರೆ ಒಂದಷ್ಟು ಜಾಸ್ತಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಸೊ ಈ ಸಲ ಎಷ್ಟು ಹುಷಾರಾಗಿದ್ದೀರಾ ಈ ಒಂದು ವಿಷಯದಲ್ಲಿ ಅಂತ? ಇಲ್ಲ, ನಾವು ಹುಷಾರಾಗಿದ್ದೀವಿ ಅನ್ನೋದಕ್ಕಿಂತ ನಮಗೆ ಪಾಠನ ಜಗತ್ತೇ ಕಲಿಸುತ್ತೆ. ಹಂಗಾಗಿ ಏನು ತೊಂದರೆ ಏನಿಲ್ಲ. ನಮಗೆ ಏನು ನಮ್ಮ ಹತ್ರ ಇಲ್ಲ ಅದನ್ನು ನಾವು ತೊಗೊಳ್ಳೋದಷ್ಟೇ. ಈಗ ಯಾವ್ದು ಸಿಗ್ತಾ ಇಲ್ಲ ಅಂದಾಗ ಅದನ್ನು ನಾವೆಲ್ಲಿ ತೊಗೊಳ್ಳೋದು ಅಂತ ಹುಡುಕೊಂಡಿದ್ದೀವಿ ಅಷ್ಟೇ, ಸಿಂಪಲ್. ಏನು ಬೇರೆ ಎಲ್ಲ ಸಮಸ್ಯೆ ಆಗೋಂಥದ್ದು ನಾವು ನೋಡಿಕೊಂಡೇ ಬಂದಿದ್ದೀವಲ್ಲಮ್ಮ, ಸಮಸ್ಯೆ ಏನಾಗಲ್ಲ. ಓಕೆ, ಈಗ ಅನುಷ್ಕಾ ಶೆಟ್ಟಿ ಅಂತ ಹೇಳಿದ್ರೆ ನಾವು ಈ ಹಿಂದೆ ಅವ್ರನ್ನ ಅರುಂಧತಿಯಲ್ಲಿ ನೋಡಿದ್ವಿ, ಜೊತೆಗೆ ಭಾಗಮತಿ ಅನ್ನೋ ಸಿನಿಮಾದಲ್ಲೂ ಕೂಡ ಅವರನ್ನ ವಿಭಿನ್ನವಾದ ರೋಲಲ್ಲಿ ನೋಡಿದ್ವು. ಬಟ್ ಈಗ ಘಾಟಿ ರೋಲ್ಗೆ ತಕ್ಕಂತೆ, ಅಂದರೆ ಘಾಟಿ ಅಂದರೆ ಅಲ್ಲಿ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಅಂತ ಹೇಳ್ತಾರೆ. ಬಟ್ ಘಾಟಿ ಅಂತ ಹೇಳಿದ್ರೆ ತುಂಬ ಘಾಟಿ, ಆ ರೀತಿಯ ಒಂದು ಮಾತನ್ನ ನಮ್ಮ ಕಡೆ ಹೇಳ್ತಾರೆ. ಸೊ ಈ ಪಾತ್ರ ನೋಡಿದಾಗ ಎಲ್ಲೋ ಒಂದು ರೀತಿ ಅವರು ಕೂಡ ಅದೇ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ನೀವು ಸಿನಿಮಾ ನೋಡಿದಾಗ ಹೇಗೆ ಅನ್ನಿಸ್ತು ಮ್ಯಾಮ್ ಅವರು? ನನಗೆ ಹೆಣ್ಮಕ್ಳು ಚಾಲೆಂಜ್ ಆಗಿದೆ ಸಿನಿಮಾ, ಹುಡುಗಿರು ನೋಡಬೇಕಾಗಿರುತ್ತೆ, ಚೆನ್ನಾಗಿದೆ. ಆಮೇಲೆ ನಮ್ಮ ಹುಡುಗಿನೂ ನಮ್ಮ ಕನ್ನಡದ ಹುಡುಗಿನೇ, ಬಟ್ ಕತೆ ನಮಗೆ ಇಷ್ಟ ಆಗಿ ತಗೊಂಡಿದ್ದೀವಿ. ಓಕೆ, ಈಗ ನೀವು ಹೇಳಿದ್ರಿ ಫಸ್ಟು ತಮಿಳ್ ಮತ್ತು ತೆಲುಗುನಲ್ಲಿ ರಿಲೀಸ್ ಮಾಡ್ತೀವಿ, ಅದಾದ ನಂತರ ಕನ್ನಡದಲ್ಲಿ ಆಪ್ಷನ್ ಆಗಿ ಇಟ್ಕೊಂಡಿರ್ತೀವಿ ಅಂತ. ಫೈನ್, ಅಲ್ಲಲ್ಲ ಸೂ ಫ್ರಮ್ ಸೋ ಆಪ್ಷನ್ ಅಲ್ಲ, ಅವರು ಟೈಮ್ ತಗೊಂಡಿದ್ದಾರೆ. ಅಂದರೆ ಕೊಡ್ತೀವಿ, ಅದ್ರ ಜೊತೆನೇ ಕೇಳಿದ್ವಿ. ಅಷ್ಟರಲ್ಲಿ ಅವ್ರಿಗೆ ಬೇರೆ ಕೆಲಸ ನಡೀತಾ ಇತ್ತು, ಇದನ್ನು ಓಕೆ ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅದು ಕೊಡ್ತಾರೆ. ಯಾಕಂದ್ರೆ ನೀವು ಹಿಂದೆ ಉದಾಹರಣೆ ಕೊಟ್ರಲ್ವಾ, ಕಾಂತಾರ ಸಿನಿಮಾ ಆಗಿರಬಹುದು, ಜೊತೆಗೆ ಸೂ ಫ್ರಮ್ ಸೋ ಆಗಿರ್ಬೋದು, ಅದು ಕನ್ನಡದಲ್ಲಿ ಹಿಟ್ ಆದ್ಮೇಲೆ ಆ ಡಿಮಾಂಡ್ ಇಂದ ಬೇರೆ ಭಾಷೆಗೆ ತೆಗೆದುಕೊಂಡ್ರು. ಸೊ ಆ ಮೂಲಕ ಬೇರೆ ಭಾಷೆಯವರು ಕೂಡ ವಾಲಂಟಿಯರ್ ಆಗಿ ತಗೊಳ್ಳೋದು ಬಂದ್ರು. ಸೊ ಈಗ ನೀವು ಕರ್ನಾಟಕದಲ್ಲಿ ತಮಿಳ್ ಮತ್ತೆ ತೆಲುಗುನಲ್ಲಿ ರಿಲೀಸ್ ಮಾಡ್ತಿದ್ದಾರಲ್ಲ, ಸೊ ಯಾಕೆ ಕನ್ನಡದಲ್ಲಿ ಮಾಡಬಾರ್ದು? ಕನ್ನಡನೇ ಹೋಗಿ ಕೇಳಿದ್ದು, ಅದಿನ್ನೂ ಇದರಲ್ಲಿದೆ. ನೀವು ಅಂದಾಗ ನಾವು ಇದೇ ಕೊಡಿ, ಅದನ್ನು ಆಮೇಲೆ ಕೊಡಿ ಅಂತ ಹೇಳಿ. ಓಕೆ, ಸೊ ಇವಾಗ ಬೇರೆ ಬೇರೆ ಕಡೆನೂ ಕೂಡ ಹೋಗಬೇಕಾಗುತ್ತೆ ಕನ್ನಡದಲ್ಲಿ ಬಿಟ್ಟು. ಈಗ ತಮಿಳ್ ಮತ್ತು ತೆಲುಗುನಲ್ಲಿ ಆಲ್ರೆಡಿ ಪ್ರಮೋಷನ್ ಎಲ್ಲ ಶುರುವಾಗಿದೆ. ಸೊ ಕರ್ನಾಟಕಕ್ಕೆ ಮಾತ್ರ ಸೀಮಿತಾನ ಅಥವಾ ಬೇರೆ ಬೇರೆ ಕಡೆನೂ ಹೋಗಿ ಪ್ರಮೋಷನಲ್ಲಿ ಭಾಗವಹಿಸ್ತೀರಾ ಅಂತ? ಹಾಂ, ತೆಲುಗಲ್ಲೂ ಹೋಗ್ತೀನಿ ಕೇಳ್ತಾ ಇದ್ದಾರೆ, ತಮಿಳ್ ಕರೆದ್ರೆ ಅಲ್ಲಿ ಹೋಗ್ತೀನಿ. ಆಮೇಲೆ ನನಗೆ ನಮ್ಮ ಕೊತ್ತಲವಾಡಿನ 5 ಭಾಷೆಗೆ ನಾವು ಅಮೆಜಾನಿಗೆ ಕೊಟ್ಟಿದ್ದೀವಿ, ಅದು ಪ್ರಮೋಷನ್ಗೆ ಹೋಗ್ತೀನಿ. ಎಲ್ಲ ಭಾಷೆಯಲ್ಲೂ ನೋಡಲಿ ನಮ್ಮ ಕನ್ನಡ ಸಿನಿಮಾನ ಅಂತ ನಮ್ಮ ಪ್ರಯತ್ನ. ಭಾಷೆಯವ್ರು ಬೇರೆ ಆದರೂ ನಮ್ಮ ಸಿನಿಮಾ ತಲುಪಬೇಕು, ಅವ್ರದ್ದು ನಮ್ಮದು. ಅದಕ್ಕೆ ನಾವು 5 ಭಾಷೆಗೆ ಬಿಟ್ಟಿದ್ದೀವಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಎಲ್ಲದಕ್ಕೂ ಬಿಟ್ಟು. ಕೆಲಸ ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಆಗೋಗಿದೆ, ಓಕೆನೂ ಆಗಿದೆ, ಆವಾಗ ಹೋಗ್ತೀನಿ. ಅಮ್ಮ, ಇದೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ಯಶ್ ಅವರ ಅಮ್ಮ ಬರ್ತಿದ್ದಾರೆ. ಅಂದರೆ ನೀವು ಮಾತಾಡುವಂತಹ ಮಾತುಗಳು ಡೈರೆಕ್ಟ್ ಆಗಿರೋದ್ರಿಂದ ಎಷ್ಟೋ ಜನ ಅದನ್ನು ಒಂದು ರೀತಿ ಟ್ರೋಲ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಕೆಲವೊಂದು ಮಾತುಗಳನ್ನು ಹೈಲೈಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದಾಗಿರ್ಬೋದು. ಇದು ನಿಮಗೆ ಎಲ್ಲೋ ಒಂದು ರೀತಿ ಮೈನಸ್ ಆಗ್ತಿದೆ ಅಂತ ಅನಿಸ್ತಿದೆಯಾ? ಅಂದರೆ ಸಿನಿಮಾಗಳ ವಿಚಾರವಾಗಿ ಪ್ಲಸ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಮಾತಾಡೋ ರೀತಿ ಆಗಿರುತ್ತೆ, ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಬಟ್ ಕೆಲವರು ಅದನ್ನು ಟ್ರೋಲ್ ಮಾಡೋದು ಅಥವಾ ಕೆಲವೊಂದನ್ನು ಮಾತ್ರ ಹೈಲೈಟ್ ಮಾಡೋದು ಸಿನಿಮಾಗಳ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ ಅಂತ? ನಾನು ಮಾಡಿರೋದು ಒಂದು ಸಿನಿಮಾ, ಅವರು ಮಾಡ್ತಾರೆ ಅಂದರೆ ಅದು ಅವ್ರು ಮಾಡಲಿ, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿ. ಯಾರಿಗೆ ಮಾಡಿಲ್ಲ? ಯಶಿಗೆ ಮಾಡಲಿಲ್ವಾ? ಯಶ್ ಎಲ್ಲಿಗೆ ಹೋದ? ಯಶಿಗೆ ಟ್ರೋಲ್ ಮಾಡಿಲ್ವಾ? ನಿಮಗೆ ಮಾಡಲ್ವಾ? ನಿಮ್ಮದು ತೆಗೆದು ನೋಡಿ, ನಿಮಗೂ ಮಾಡಿರ್ತಾರೆ. ಅದು ಮಾಮೂಲು, ಅದಕ್ಕೆ ಅದೊಂದು ಬೇಕು ಭಾಗ. ಈಗ ಉಪ್ಪಿಟ್ಟಲ್ಲಿ ಮೆಣಸಿನ್ಕಾಯಿ ಇರಲೇಬೇಕು, ಅದಿಲ್ಲದೆ ಇದ್ರೆ ಉಪ್ಪಿಟ್ಟು ಆಗಲ್ಲ. ಹಾಗೆ ಟ್ರೋಲರ್ ಇರಲೇಬೇಕು, ಆಗ ನಮಗೊಂದು ಛಲ ಬರುತ್ತೆ. ಓಕೆ, ಯಶ್ ಅವರು ಫಸ್ಟ್ ಕನ್ನಡ ಸಿನಿಮಾ ಮೂಲಕ ಈಗ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮೂವಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಯಶ್ ಅವರ ತಾಯಿ ಹೋಗಿದ್ದಾರೆ, ಅಂದರೆ ಟಾಕ್ಸಿಕ್ ಹಾಗೆ ರಾಮಾಯಣ ಮೂಲಕ ಹೋಗ್ತಾ ಇದ್ದಾರೆ, ಇನ್ನು ರಿಲೀಸ್ ಆಗತ್ತೆ, ಹೋಗಿದ್ದಾರೆ. ಸೊ ಈಗ ನೀವು ಫಸ್ಟ್ ಕನ್ನಡ ಸಿನಿಮಾ, ಈಗ ತಮಿಳ್ ಮತ್ತು ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದೀರಿ. ಸೊ ಫಸ್ಟು ಮಗ, ಆಮೇಲೆ ಅಮ್ಮ ಅನ್ನುವಂಥದ್ದು ಯಾಕೆ ಆಗಬಾರ್ದಮ್ಮ? ಆಗಬಾರ್ದಾ? ಈಗ ನಾನು ಕನ್ನಡದವಳು, ಎಲ್ಲ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ ಅಂದರೆ ಅವ್ರಿಗೂ ಗೊತ್ತಾಗುತ್ತಲ್ಲ ಕನ್ನಡದವ್ರು ಬಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡವ್ರೆ ಅಂತ. ನಮ್ಮ ಸಿನಿಮಾದಕ್ಕೆ ಅವ್ರಿಗೆಲ್ಲ ಗೊತ್ತಾಗಿದ್ದು, ಅವ್ರು ಅಪ್ರೋಚ್ ಮಾಡಿದಾಗ ಅವ್ರಿಗೆ ಈಸಿ ಆಗಿತ್ತು, ನಂದು ವಿಷಯ ಗೊತ್ತಾಗಿತ್ತು. ಆಮೇಲೆ ಅಲ್ಲದಿದ್ರು ನಮ್ಮ ಬ್ರ್ಯಾಂಡ್ ಇದೆಯಲ್ಲ ಹಿಂದೆ, ಅವರಮ್ಮ ಅಂತಲೂ ಒಂದು ಇರ್ಬೋದು, ಅದಕ್ಕೆ ಅವ್ರು ಓಕೆ ಕೊಟ್ಟಿದ್ದಾರೆ. ಮಾಡಬಾರ್ದಾ? ನಿನಗೇನು ಎಸ್ ಅನ್ನೋ ಹೇಳು. ಎಸ್ ಅಲ್ವಾ? ಮತ್ತು ಎಸ್ ಅಂದಮೇಲೆ ಮಾಡೋಣ ಬಿಡು, ನೀನು ಯಾಕೆ ಪ್ರಶ್ನೆ ನೀನೇ ಕೇಳ್ತಾ ಇದೆಯಾ? ಬೇಡ ಅಂತ ಹೇಳ್ಬಿಡು, ಮಾಡಲ್ಲ. ಓಕೆ, ಇದು ನನ್ನ ಪ್ರಶ್ನೆ ಅಲ್ಲಮ್ಮ. ಈಗ ಕೆಲವೊಂದು ಕಮೆಂಟ್ಸ್ ಕೇಳ್ತಾ ಇರೋದು ನೀನು, ನಂಗೆ ಯಾರೋ ಪಬ್ಲಿಕ್ ಬಂದು, ಯಾಕಂದ್ರೆ ಇದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂದಮೇಲೆ ಹೇಳಮ್ಮ, ಅವ್ರು ಮಾಡಲಿ, ಚೆನ್ನಾಗಿರುತ್ತೆ. ಯಶೋರ್ ಫ್ಯಾನ್ ಇಂಡಿಯಾ ಹೋಗಿದ್ದಾರೆ, ಖುಷಿ. ಅವರು ನಾವು ಆಗೋದಿದೆಲ್ಲ ನಾವು ಮಾಡೋದಲ್ಲ, ಅವರೇ ಅಪ್ರೋಚ್ ಮಾಡಿ ಕೇಳಿ ಕೊಟ್ಟಾಗ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೀವಿ.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೊದಲನೇ ಬಾರಿ ಡಿಸ್ಟ್ರಿಬ್ಯೂಷನ್ ತಗೊಳ್ತಿದ್ದೀರಿ. ಆಲ್ ದಿ ವೆರಿ ಬೆಸ್ಟ್. ಇದರಲ್ಲೂ ಹುಡುಗಿ ಇದ್ದಾಳೆ, ನೀನು ಹುಡುಗಿ ಅಲ್ವಾ, ಖುಷಿಯಾಗಿರಿ.